संसार सुखाची खरी ना ನಾವೀ ಸಂಸಾರ ಮಾಡಿದ್ವಿ. ಈ ಸಂಸಾರ ಅಲ್ಲ, ಜ್ಞಾನದ ಸಂಸಾರ ಮಾಡಿದ್ರು ಅವರು. ಇದು ವಾಸನ ಸಂಸಾರ, ಅದು ವಾಸನ ಸಂಸಾರ ಅಲ್ಲ, ಅದು ನಿಶ್ಚಯವಾಗಿ ವೈಕುಂಠಕ್ಕೆ ಹೋಗೋ ಸಂಸಾರ. ಜ್ಞಾನೇಶ್ವರ ಮೌಲ್ಯ ಅವರು ಮಾಡಿದ್ರು. ಅವಗಾಚೆ ಸಂಸಾರ ಸುಖಾಚ ಕರೀನ ಅನಂತ ಬರೀನ ತೀನಿ ಲೋಕ ಅನಂತ ಬರೀನ ತೀನಿ ಲೋಕ. ಜ್ಞಾನೇಶ್ವರಿಯನ್ನ ಗೀತವನ್ನ ರಕ್ಷಣೆ ಮಾಡಿದ್ರು ಜ್ಞಾನೇಶ್ವರ ಮೌಲ್ಯ ಅವರು. ಎಷ್ಟು ಲೋಕದೊಳಗ? ಆನಂದ ಬರೀನ ತೀನಿ ಲೋಕ. ಮೂರು ಲೋಕದೊಳಗ ಆನಂದ ತುಂಬಿ ಹೊರಗೆ ಚಿಮ್ಮಿತ್ತಂತ. ಹೊರಗ ಅವಗಾಚ ಸಂಸಾರ ಸುಖಾಚ ಕರೀನ ಆನಂದ ಬರೀನ ತೀನಿ ಲೋಕ. ಮೂರು ಲೋಕದೊಳಗ ಆನಂದ ತುಂಬಿ ಹೊರಗೆ ಬಿತ್ತು ಕರೆ ಜ್ಞಾನೇಶ್ವರ ಮೌಲ್ಯ ಅಂತಾರ. ಇನ್ನು ನಾವ ವೃತ್ತಿಗೆ ಬಂದಿಲ್ಲ. ಏನಂತಾರ ಮಹಾರಾಜ್ರೆ? ಮೂರು ಲೋಕದೊಳಗ ಆನಂದ ತುಂಬಿ ಹೊರಗೆ ಬಿದ್ರು ನಾವಿನ್ನೂ ಮನುಷ್ಯರಾಗಿಲ್ಲ. ಎಂತ ಅದ್ಭುತ ಅಲ್ಲ ನೋಡ. ಆನಂದ ಆಗುದು ಸುಲಭ, ಮೂರು ಲೋಕ ಆನಂದ ಆಗುದು ಸುಲಭ. ಆನಂದ ಶಾಶ್ವತಿಲ್ಲ. ಏನಂತಾರ? ಆನಂದ ಶಾಶ್ವತಿಲ್ಲ, ಪರಮಾನಂದ ಆಗ್ಬೇಕು. ಪರಮಾನಂದ ಆಗ್ಬೇಕು. ಪರಮಾನಂದ ಶಾಶ್ವತ ಅದ, ಆನಂದ ಶಾಶ್ವತ ಇಲ್ಲ ಅಂತಾರ. ಈ ಆನಂದ ತುಂಬಿದ್ರು ಕೂಡ ಪರಮಾನಂದ ಆಗ್ಲಿಲ್ಲ ಅಂದ್ರೆ ಜೀವನ ವ್ಯರ್ಥ ಅದ ಅಂತ ಹೇಳ್ತಾ ಇದ್ದಾರೆ. ಜೀವನ ವ್ಯರ್ಥ ಅದ. ಅವಗಾಚೆ ಸಂಸಾರ ಸುಖಾಚ ಕರೀನ. ನಮಗ ಸುಖ ಕನಸು ಮನಸ್ಸಿನ್ಯಾಗ ತೋರಿಸ್ಬೇಡ ಅಂತ ಹೇಳ್ತಾರ ಜ್ಞಾನೇಶ್ವರ ಮೌಲ್ಯ. ಕನಸು ಮನಸ್ಸಿನ್ಯಾಗ ಬರಬಾರದು. ಏನು ಕೊಡು? ದುಃಖ ಕೊಡು ಪಾಂಡುರಂಗ. ನನಗೆ ಸದಾ ದುಃಖ ಕೊಡು ಅಂತ ಕೇಳಿದ್ರು. ಏನಂದ ಪಾಂಡುರಂಗ? ಹೇ ಪರಮಾತ್ಮ, 10-12 ಮಂದಿ ಮನೆ ಒಳಗದೇವಿ. ಇವ್ರನ್ನ ಸಂಸಾರ ತುಗಿಸ್ಬೇಕಾದ್ರೆ ಎಷ್ಟೋ ದುಃಖಗಳು ಬಂದು ಹೋಗ್ತಾವ. ನೀ 14 ಲೋಕ ರಕ್ಷಣೆ ಮಾಡ್ತೀರಿ, ನೀ ದುಃಖಿರ್ತದಿ ಅಂತ ಕೇಳ್ತಾನ ತುಕಾರ. ನೀ ಎಂತ ದುಃಖಿತ್ತದಿ ಗೊತ್ತಾ? ಬಹಳ ದೊಡ್ಡ ದುಃಖಿತ್ತದಿ ಪಾಂಡುರಂಗ. ನಿನ್ನ ದುಃಖ ಯಾರಿಗೆ ಬರಬಾರ್ದಪ್ಪ ಅಂತ ಕೇಳ್ತಾನ ತುಕಾರ. ಆದ್ರೆ ಏನಂತಾನ ಪಾಂಡುರಂಗ? ಏ ತುಕಾರಮ್ಮ, ನನ್ನ ಎಷ್ಟೋ ಜನ ಬಂದಾರ, ನನ್ನ ದುಃಖ ಕೇಳಿದವರಿಲ್ಲ. ಆದ್ರೆ ನೀ ನನ್ನ ದುಃಖನೇ ಕೇಳ್ತಿ ಅಂದ್ರ ನಿನಗ ಪರಂತು ಕನಸು ಮನಸ್ಸಿನಾಗ ದುಃಖ ಬರ್ಲಂಗ್ ಮಾಡ್ತೇನೆ ಅಂತ ಹೇಳಿದಂತ. ನನ್ನ ಕನಸು ಮನಸ್ಸಿನಾಗ ದುಃಖ ಬರಬಾರ್ದ, ಹಿಂಗ ಮಾಡ್ತೀನಿ ನೋಡ್ ತುಕಾರಮ್ಮ ಅಂದಂತ. ಬೇಡ ಪಾಂಡುರಂಗ, ಸದಾ ನಿನ್ನ ದುಃಖ ನನಗೆ ಯಾಕೆ ಬೇಕಂದ್ರ ನಿನ್ನ ವಿಸ್ಮಯ ಸ್ಮರಣ ಎಂದು ನನ್ನಿಂದ ಅಗಲಬಾರ್ದ. ನಿನ್ನ ಸ್ಮರಣೆ ಎಂದು ಅಗಲಬಾರ್ದ. ಒಂದು ಕ್ಷಣ ಆದ್ರೂ ನಿನ್ನ ಈ ಮನಸ್ಸಿನಿಂದ ನೀವು ಹೊರಗೆ ಹೋಗಿದ್ರ ಅವತ್ತ ನನ್ನ ಇಡಬೇಡ ಅಂತ ಹೇಳಿದ್ರಂತ ತುಕಾರಾಮ್. ಈ ಭೂಮಿ ಮೇಲ ನನ್ನ ಇಡಬೇಡ ಅಂತ ಕೇಳಿದ್ರಂತ ಪುಣ್ಯಾತ್ಮರೇ. ಈ ಭೂಮಿ ಮೇಲೆ ನನ್ನ ಇಡಬೇಡ. ಈ ಉಸಿರಿನಲ್ಲಿ ನೀನು ಇರಬೇಕು. ಉಸಿರಿನಲ್ಲಿ ನೀನು ತುಂಬಿರಬೇಕು. ಅಲ್ಲಿ ತನ ನಾನು ಇರುವಂತೆ ಮಾಡು. ನಿನ್ನ ಉಸಿರಿನಾಗ ಯಾವಾಗ ಇಲ್ಲ, ಈ ಉಸಿರಿನಾಗ ಯಾವಾಗ ಇಲ್ಲ ಅಂತ ಅಂದ್ರೆ ಅವತ್ತ ನನ್ನ ಇಡಬೇಡ ಈ ಭೂಮಿ ಮೇಲ ಅಂತ ಕೇಳಿದ್ರ ತುಕಾರಾಮ್. ಕೇಳಾರೇನ್? ನಾವು ನೀವು ಕೇಳಿದ್ದೇವೆ? ಕೇಳ ಇಲ್ಲ. ನಮಗ್ ನಿಮಗೇನ್ರಿ ಅಂದ್ರ ಇದ ಹೊಲ ಶಾಶ್ವತ, ಇದ ಮನಿ ಶಾಶ್ವತ. ಈಗ ಮನಿ ಒಳಗೆ ಎಷ್ಟೋ ಮಂದಿ ಕುಂತು ಕೇಳತ್ತಾರಲ್ಲ, ಈ ಹೊಲ ನಮ್ಮನ್ನ ಬಿಟ್ಟು ಹೋಗುದಿಲ್ಲ, ಇದ ಶಾಶ್ವತ, ಇದ ಮನಿ ಶಾಶ್ವತ ಅಂತ ತಿಳ್ಕೊಂಡಾರ. ಒಂದು ದಿನ ತಿಳ್ಕೊರಿ ನೀವು. ಇದು ಯಾವ್ರಿಪ್ಪ? ಇದೆ ಮನಸೂರ. ಈ ಮನಸೂರ ಅಲ್ಲ, ಧಾರವಾಡ ಜಿಲ್ಲಾ ಅಲ್ಲ, ಈ ಕರ್ನಾಟಕ ಅಲ್ಲ, ಎಲ್ಲಾ ಕೂಡಿ ಬಿಟ್ಟು ಹೋಗ್ತದ ಒಂದು ದಿನ ಆತ್ಮ. ನಾಸಿವಂತ ದೇಹ ಜಾನಾರಿ ಸಕಲ. ಇದು ಶರೀರ ಬಿಟ್ಟು ಹೋಗ್ಬಿಡ್ತದ. ನೀವೇನು ಕುಂತೀರಿ? ಇದು ನಮ್ಮನ್ನು ಬಿಟ್ಟು ಕೊಂದ್ರೆ ಹೋಗೋದಿಲ್ಲ, ಶಾಶ್ವತ ಅಂತ ತಿಳ್ಕೊಂಡ್ರಿ. ನಿಮ್ ಹಿಂಬಾಲೆ ಬರುವುದೇನು ಇಲ್ಲ. ಏನಂದಾರ? ನಿನ್ನ ಹಿಂಬಾಲೆ ಬರುವ 2 ವಸ್ತು ಅದಾವ. ಅದೇನ? सकल धर्माचे कारण सकल कर्माचे कारण
ಹೇಳ್ತಾರೆ ಮಾತ್ಮರಲ್ಲಿ ಸಕಲ ಧರ್ಮಾಚೆ ಕಾರಣ ನಾಮಸ್ಮರಣ ಹರಿ ಕೀರ್ತನ್. ನಿಮ್ ಹಿಂಬಾಲ ಏನ್ ಬರ್ತದ ಗೊತ್ತಾ? ನೀವು ಮಾಡಿದ ಪುಣ್ಯ, ಇನ್ನೊಂದ್ರೆ ನೀವು ಮಾಡಿದ ಧರ್ಮ. ನೀವು ಹೋಗುವಾಗ ಏನಾಗಿ ನಿಲ್ತದ? ಮಾಡಿದ ಪುಣ್ಯ ರಥ ಆಗಿ ನಿಲ್ತದ. ಏನ್ರಿ? ರಥ ಆಗಿ ನಿಲ್ತದ. ಮಾಡಿದ ಪುಣ್ಯ, ಮಾಡಿದ ಧರ್ಮ ಇಲ್ಲ ಇತ್ತು ವೈಕುಂಠ ಅಂತ ತೋರಿಸ್ತದ. ಏನಂತಾರ? ನೀವ್ ಮಾಡಿದ ಪುಣ್ಯ ರಥ ಆಗಿ ನಿಲ್ತದ. ಜ್ಞಾನೇಶ್ವರ ಮೌಲ್ಯವರನ್ನ ಯಾರು ಮುಟ್ಲಿಲ್ಲ ಇದ್ದಾಗ, ಯಾರು ಅವ್ರನ್ನ ಸೇನ್ ಮಾಡ್ಕೊಳ್ಳಿಲ್ಲ, ಇಂಥ ಮುಟ್ಲಂತವ್ರು ಜ್ಞಾನೇಶ್ವರ ಮೌಲ್ಯವರ ಶಿಖರ ಹತ್ತಿ ಹೊಂಟಾರ. ಅವ್ರ ತೇರ್ ಹೊಂಟಾರ. ಬಂಗಾರದ ಕಳಸ ಅದ. ಎಷ್ಟ್ರಿ? 10 ಕೋಟಿ ಗಟ್ಲೆ ಬಂಗಾರದ ಕಿರೀಟದವ್ರ ಮ್ಯಾಲ ತೇರಿನೊಳಗದ. ಅವ್ರು ಹೋಗುವಾಗ ನೋಡ್ರಿ ಎಷ್ಟು ಜನ ಬೆನ್ನತ್ತದ? 20-30 ಲಕ್ಷ ಜನ ಬೆನ್ನತ್ತದ. ಅವರು ಯಾವಾಗ? ಅವ್ರು ಹೋದಾಗ. ಅದಕ್ಕೆ ಏನಂತಾರ? ಹೋದಾಗ ತನ್ನೆಣಿಸ್ಕೊಳ್ಳು ಬೇಡ, ಇದ್ದಾಗ ತನ್ನೆಣಿಸ್ಕೋ ಅಂತಾರ. ಸತ್ತಿಂತ್ರ ಬಾ ಚಲೋ ಇದ್ದಾರೆ ಮನುಷ್ಯ, ಮಸ್ತ್ ಇದ್ದಪ್ಪ, ಏನ್ ಮಾಡೋದು? ಅದಕ್ಕೆ ಬುದ್ಧಿ ಬರ್ಬೇಕು. ಯಾವಾಗ? ಸಾಯಿ ಮುಂದೆ ಬುದ್ಧಿ ಬಂದ್ರು ಉಪಯೋಗಿಲ್ಲ ಅಂತ. ಯಾವ ಬುದ್ಧಿ ಬರ್ಬೇಕ? ತಾರುಣ್ಯ, ಬಾಲ್ಯ, ತಾರುಣ್ಯ, ಮುಪ್ಪಾವಸ್ಥ. ಸಾಯಿವಾಗ ಯಾಕ್ರಿ ಬುದ್ಧಿ ಬರ್ತದ? ಏನ್ ಬರ್ತದ? ಏತಮ್ಮ, ಈ ಸಂಸಾರದೊಳಗೆ ಏನಿಲ್ಲ, ಈ ಸಂಸಾರದೊಳಗೆ ಒಳ್ಳೇದಿಲ್ಲ, ಸಂಸಾರಕ್ಕೆ ಹೋಗ್ಬೇಡ ಅಂತ ಒಂದು ಹುಡುಗಿ ಹೇಳ್ತೇವೆ ನಾವು. ಆ ಹುಡುಗ ಏನಂತಾನ? ಮಾಡಬಾರ್ದೆಲ್ಲ ಮಾಡಿ ನನಗ್ ಬುದ್ಧಿ ಹೇಳ್ತೇನು ಅಂತಾನು. ನೀನ ಬಿಟ್ಟಿದ್ರೆ ನಾನು ಅದ ಕೆಲಸ ಮಾಡ್ತಿದ್ದೆ ಅಂತಾನೆ. ಯಾಕೆ? ಇಳಿಮಠ ತಿಳಿಯುದಿಲ್ರಿ. ಮನುಷ್ಯಂದ ಇಳಿಮಠ ತಿಳಿಯುವುದಿಲ್ಲ, ಬಾಗುಮಠ ತ್ಯಾಗೋದಿಲ್ಲ. ಬಾಗುಮಠ ತ್ಯಾಗೋದಿಲ್ಲ, ಇಳಿಮಠ ತಿಳಿಯುವುದಿಲ್ಲ. ಇವಂದು ಹೇಳ್ದಕ್ ಹೇಳ್ತಾನ, ಬ್ಯಾಡು ಸಂಸಾರ ಇಸಮಯ ಶರೀರ, ಇದು ಇಸಮಯ ಅದ ಅಂತ ಹೇಳ್ತಾನವ. ಹುಡುಗಂತಾನ, ನಿನ್ನ ಬುದ್ಧಿಗೇನು ಕೆಟ್ಟ ಗಿಟ್ಟತೇನೆ ಅಂತಾನ. ನಿನ್ನ ಬುದ್ಧಿ ಕೆಟ್ಟದ. ಯಾಕ್ರಿ ಗೊತ್ತಾ? ಒಂದು ಮಾತು ದೃಷ್ಟಾಂತ ಮಾಡ್ತಾನೆ ಇಲ್ಲಿ. ಹೆಂಗ್ರಿ ಅಂದ್ರ, ನೀವು ಎಲ್ಲಿಂತ್ರ ಬಂದೇವಿ? ಮ್ಯಾಲಿಂತ್ರನ ಬಂದೇವಿ. ನೀವು ಎಲ್ಲಿಂದ? ದೇವಲೋಕದಿಂದ ಇಲ್ಲಿ ಬಂದೇವಿ. ಆದ್ರ ನೀವು ಬಂದೇವಿ. ಈಗ ನೀವು ಮನಿಂತ್ರ ಇಲ್ಲಿ ಬಂದಿರಿ. ಇಲ್ಲಿ ಮುಗಿತಂದ್ರೆ ಎಲ್ಲಿ ಹೋಗ್ತೀರಿ? ಮನೆಗೆ ಹೋಗ್ತೀರಲ್ಲ, ಹೌದಿಲ್ಲ? ಮನೆಗೆ ಹೋಗ್ತೀರಿಲ್ಲ. ಹಂಗ ನಿಮ್ಮ ಅವಶ್ಯ ಮುಗಿತಂದ್ರೆ ಎಲ್ಲಿ ಹೋಗೋದದ? ಬಂದ್ ಹಾದಿ ನೋಡೋದದ. ಏನ್ ನೋಡೋದವ ರೀ? ಈಗ ನೀವು ಇಲ್ಲಿ ಬಂದಿಂದ ಮನೆಗೆ ಹೋಗ್ತಿರಲ್ಲ, ಹಂಗ ನೀವು ಬಂದೇವು ದೇವಲೋಕದಿಂದ. ಹೋಗೋ ಹಾದಿ ಗೊತ್ತಾಗಬೇಕಲ್ಲ. ಹೋಗೋ ಹಾದಿ ಅಲ್ಲಿ ತನ ಗೊತ್ತಾಗೋದಿಲ್ಲ, ಅಲ್ಲಿ ತನ ಮನುಷ್ಯನ ವೃತ್ತಿಗೆ ಬರೋದಿಲ್ಲ ಅಂತಾರ. ಮನುಷ್ಯನ ವೃತ್ತಿಗೆ ಬರೋದಿಲ್ರಿ ಹೇಳ್ತಾರೆ ತುಕಾರಾಮ್. ತುಕಾರಾಮ್ರಿಗೆ ಏನಾಗಿತ್ತು? ಹೋಗೋ ಹಾದಿನೂ ಗೊತ್ತಿತ್ತು, ಬರೋ ಹಾದಿನೂ ಗೊತ್ತಿತ್ತು ತುಕಾರಾಮ್ರಿಗೆ. ಈ ಸರಿ ತಗೊಂಡು ವೈಕುಂಠಕ್ಕೆ ಹೋದ್ರು ತುಕಾರಾಮ್. ಎಷ್ಟು ಮಂದಿ ಕರ್ಕೊಂಡು ಹೋದ್ರು? 33 ಕೋಟಿ ದೇವತೆಗಳ ಕರ್ಕೊಂಡು ಹೋದ್ರು ತುಕಾರಾಮನ್ನ. ಎಷ್ಟ? ಒಬ್ಬರೇ ಇಬ್ರಿಲ್ಲ, 33 ಕೋಟಿ ದೇವತೆಗಳ ಕರ್ಕೊಂಡು ಹೋದ್ರು. ಹೋಗೋ ಹಾದಿ ಗೊತ್ತಾತು, ಆದ್ರೆ ನಿಮಗ್ ಹೋಗೋ ಹಾದಿನ ಗೊತ್ತ ಮಾಡ್ಕೊಂಡಿಲ್ಲ ನಾವ. ಹೋಗೋ ಹಾದಿ ಗೊತ್ತಾಗ್ಬೇಕಲ್ಲ. ಹೆಂಗ್ ಗೊತ್ತ್ರ್ಯಾ? ಇಲ್ಲಿ ಬಲಿ ಒಳಗ ಬಜಿ ಕಟ್ಟಾನ. ಏನ್ರಿ? ಇಲ್ಲಿ ಬಲಿ ಒಳಗ ಬಜಿ ಕಟ್ಟಾನ.
ಆ ಬಲಿ ಒಳಗ ಆ ಬಜಿ ನೋಡಿ ಒಂದು ಇಲ್ಲಿ ಒಳಗೆ ಹೋಗ್ತದ. ಅದೇನಂತದ, ಅದು ಬಜಿ ತಿಂತದ, ತಿಂದ ಹೇಳ್ತದ ಹೊಳ್ಳಿ ಬರಾಕ್ ದಾರಿ ಇಲ್ಲಲ್ರಿ, ಬಂದಾಗಿತ್ತಿಲ್ಲ. ಅದು ಬಂದಾಗಿತ್ತಲ್ಲ ಬಾಯಿ, ಅವಾಗ ಅದಂತೂ ಏನು ಬಂದ ಕುಂತಪ್ಪ ನಾ ಇರಿದಾಗ ನನ್ನ ಸಾವ ಬಂತಲ್ಲ ಅಂತ ಹೇಳ್ತತ್ರಿ ಆ ಇಲಿ. ಆದ್ರೆ ಹೊರಗಿನ ಇಲಿನೂ ಚಡಪಾಡ್ಸ್ತಾ ಹೋಗಾಕ ಆದಂತತಿ, ಬರಬ್ಯಾಡ್ರಿ ಒಳಗೆ, ಇಲ್ಲಿ ಸಾವ ಅದ, ಇಲ್ಲಿ ಮೃತ್ಯು ಅದ ಅಂತದ. ಅದ ಒಳಗಿನ ಇಲಿ. ಹೊರಗಿನ ಇಲಿ ಏನಂತವ, ಒಳಗ್ ಗಾವೆ ಹೊಡೆದಿ ನಮಗ್ ಬರಬ್ಯಾಡಂತೀನ ಅಂತವ. ಹೌದಿಲ್ಲ, ಬ್ಯಾಡ್ರಿ ಬರಬ್ಯಾಡ್ರಿ ಅಂತದ ಒಳಗಿನಿಲ್ಲಿ. ಆದ್ರೆ ಹಿಂಬಾಲಿ ಒಂದು 7-8 ಹೋಗ್ತಾವ್ರಿ ಒಳಗವ್, ಹೊರಗ್ ಹೋಗಿ ಅಂತಾವ. ಅವಕ್ಕೂ ಹೊರಕ್ ಬರಕ್ ದಾರಿ ಇಲ್ಲಲ್ಲ, ಅವಂತಾವ ಬ್ಯಾಡ್ರಿ ಒಳಗ್ ಬರಬ್ಯಾಡ್ರಿ, ನೀವು ಹೇಳುದು ಕರೆ ಐತಿ, ಒಳಗಿದ ಮೃತ್ಯು ಅದ, ನೀವು ಬರಬ್ಯಾಡ್ರಿ ಅಂತ ಹೇಳ್ತಾವ್ರಿ ಒಳಗಿದ್ದಿಲ್ಲಿ. ಅವ್ನ ಹಿಂಬಾಲಿ ಎಲ್ಲ ಸಪೋರ್ಟ್ ಆಗ್ತಾವ, ಕರೆ ಅದ ಇವ್ ಹೇಳುದು ಕರೆ ಅದ ಅಂತ ಹೇಳ್ತಾವ. ಆ ಹೊರಗಿನಿಲಿ ಏನಂತಾವ, ಹೊರಗಿದ್ದಾಗ ನಮ್ ಪಕ್ಷ ಇದ್ರಿ, ಒಳಗೋಗಿ ಅವನ್ ಪಕ್ಷ ಆದ್ರಿನು ಅಂತಾವು. ನಿಮಗೂ ಒಳಗ್ ಹೋದಾಗ ತಿಳಿದ್, ಹೌದಿಲ್ಲ? ಅದಕ್ಕೆ ಏನಂತಾರ ಗೊತ್ತಾ, ಒಳಗ ಮೃತ್ಯು ಅದು ಎಲ್ಲ ಒಳಗ ಹೋದು ಆ ಬಲಿ ಒಳಗ. ನೀವೆಲ್ಲ ಮಾಯದ ಬಲಿ ಒಳಗದೇವಿ. ಎಲ್ಲ ಈ ಪ್ರಪಂಚ ಮಾಯದ ಬಲಿ ಅದ. ಈ ಬಲಿ ಒಳಗೆ ಹೆಂಗಿರ್ಬೇಕಂತ ಕೇಳಿದ್ರ ಮಾತ್ರ ಹೇಳ್ತಾ ಇದ್ದಾರೆ. ಇಲ್ಲಿ ಹೆಂಗಿರ್ಬೇಕ್ರಿ, ಮಾಯದ ಪಂಜರ ಸಾಮಾನ್ಯ ಇಲ್ಲ. ಮತ್ತ ಮಾಯದ ಪಂಜರ ದಾಟಿದ್ರ ನಿನ್ನಂತ ಜ್ಞಾನಿ ಮತ್ತು ಬಿಲ್ಲ ಅಂತಾರ. ನಿನ್ನಂತ ಜ್ಞಾನಿನ ಇಲ್ಲ. ಈ ಮಾಯದ ಪಂಜರದೊಳಗೆ ಎಲ್ಲರೂ ಸಿಕ್ಕೊಂಡವ್ರು ಅದೇವ್ ನೀವು. ಈ ಮಾಯದ ಪಂಜರ ದಾಟಬೇಕಾದ್ರ ಇದಕ್ಕೇನು, ಮಾಡಿದ ಧರ್ಮ ಮಾಡಿದ ಪುಣ್ಯ ಅಂತಾರ. ಮಾಡಿದ ಧರ್ಮ ಮಾಡಿದ ಪುಣ್ಯ ನೀನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತದ ಅಂತಾರ. ಅದು ಹೆಂಗ ಕರ್ಕೊಂಡು ಹೋಗ್ತದಾರೆ ನೋಡಿ. ಧರ್ಮ ಎಷ್ಟು ತಾಕತ್ತು ಗೊತ್ತ್ರ್ಯಾ? ಬೆಂಕಿ ಈ ಭೂಮಿ ಮೇಲೆ ಏನು ಸುಡಂದ್ರು ಬೆಂಕಿ ಸುಡ್ತದ, ಬೆಂಕಿ ಸುಡ್ತದ. ಆದ್ರ ಧರ್ಮ ಸುಡಕ್ ಆಗೋದಿಲ್ಲ ಅಂತ್ರಿ ಬೆಂಕಿ. ಮಹಾರಾಜ್ ಬೆಂಕಿ ಸುಡಾಕ ಧರ್ಮನ ಸುಡಾಕ್ ಆಗುದಿಲ್ಲ ಅಂತ ಬೆಂಕಿ. ಧರ್ಮ ಹಂಗಂತ ಗೊತ್ತಾ? ಬೆಂಕಿನ ಸುಟ್ಟ ಹಾಕೋ ಕಿಮ್ಮತ್ತು ಧರ್ಮದ ಅಂತೆಲ್ಲ ಐತಂತ ನೋಡಿ. ಬೆಂಕಿನ ಸುಟ್ಟ ಹಾಕೋದ ಕಿಮ್ಮತ್ತ ಧರ್ಮದಂತೆಲ್ಲದ ಅಂತ. ಅದಕ್ಕೇನಂತಾರ, ದಾನವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದಿವ. ದಾನ ಧರ್ಮದ ಮೂಲ ಅದ. ಮನುಷ್ಯ ದಾನಾರ ಮಾಡಿಲ್ಲ ಅಂದ್ರೆ ಜ್ಞಾನಾರ ಮಾಡ ಅಂದ್ರ ಅವ್ರು. ಒಂದು ಸಜ್ಜನರ ಸಂಗರ ಹಿಡ್ಕೋ, ಒಂದು ದುಜನರ ಸಂಗರ ಹಿಡ್ಕೋ ಅಂತ ಕೇಳಿದ್ರು. ನೋಡ್ರಿ ಹೆಂಗಾರ, ಯಾವಾಗ ಸಜ್ಜನರ ಸಂಗನ ಹಿಡಿದ್ರ ಏನಂತಾರ ಗೊತ್ತ್ರ, ನೀವು ಬಾಳ ಹಿಡ್ಕೊತೀವಿ ತೆಕ್ಕಿ ಬೀಳ್ಬೇಡ್ರಿ. ಈ ಮನುಷ್ಯ ನನಗೆ ಹಸ್ಗೋದಿಲ್ರಿಪ್ಪ, ಈ ಮನುಷ್ಯ ನನಗೆ ಹಸ್ಗೋದಿಲ್ಲ ಟೆಕ್ಕಿ ಮಾಡಿ ಹಿಡಿದ್ರು ಹಸ್ಗೋದಿಲ್ರಿ ಅವ. ಆದ್ರ ಒಂದ್ ಸ್ವಲ್ಪ ಅಂಗಿ ಹಿಡ್ಕೊರಿ ಅವಂದ. ಅವೇನ್ ಮಾಡ್ತಾನ, ಅಂಗಿ ಸಲುವಾಗ್ಯಾರ ನಿಲ್ತಾನ್ರಿ ಅವ. ನಾನು ಹಂಗೆ ಹರಿದ್ಗಿರ್ತಂತ ಅಂಗಿ ಸಲುವಾಗ್ಯಾರ ನಿಲ್ತಾನ. ಹಂಗೇನಂತಾರ, ಈ ಸಂಪ್ರದಾಯ ನೀವು ಪೂರ್ಣ ಹಿಡ್ಕೊರಿ ಅಂತ ಹೇಳಿಲ್ಲ ಅವ್ರ. ಅಂಗಿ ಸಲುವಾಗ್ಯಾರ ಹೆಂಗ ನಿಲ್ತಾನಲ್ಲ, ಇಷ್ಟು ಚುಂಗ್ ಹಿಡ್ಕೊಂಡ್ಬಿಡ ಸಾಕಂತಾರ. ಇಷ್ಟು ಚುಂಗ್ ಹಿಡ್ಕೊಂಡ್ರೆ ಸಾಕ. ರಾಮ ರಾಮ ಅಂದರೆ ರೋಮ ರೋಮಗಳು ಎದ್ ನಿಲ್ಬೇಕಂತ. ಏನಂತಾರ, ರಾಮ 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 ಅಂದ್ರ ರೋಮ ರೋಮಗಳು ಎದ್ ನಿಲ್ಬೇಕಂತ. ಇದಕ್ಕಂತಾರ ಜ್ಞಾನ ಅಂತಾರ. ಅಶುದ್ಧ ಜ್ಞಾನ ಆಗೋ ಸುಲಭದ, ಶುದ್ಧ ಜ್ಞಾನ ಆಗ್ಬೇಕಂತ ಮಹಾರಾಜರ. ಶುದ್ಧ ಜ್ಞಾನ, ಶುದ್ಧ ಜ್ಞಾನ ಅಂದ್ರೆ ಏನು, ಅಶುದ್ಧ ಜ್ಞಾನ ಅಂದ್ರೆ ಏನು? ಅಶುದ್ಧ ಜ್ಞಾನ ಅನಿತ್ಯ ಅದ, ಶುದ್ಧ ಜ್ಞಾನ ಶಾಶ್ವತ ಅದ. ಹಂಗಾರ ಜ್ಞಾನ ಐತ್ರಿ, ಬಾಳ ಓದೇನ್ರಿ, ಅನುಭವ ಇಲ್ಲ. ಹಂಗಾರ ಅನುಭವ ಆಗಿಲ್ಲ ಮಹಾರಾಜ. ನಡೀತದ? ನಡೀದಿಲ್ಲ. ಅನುಭವ ಐತಿ, ಜ್ಞಾನ ಇಲ್ಲ, ಆದ್ರೂ ನಡೀತದನ? ಇಲ್ಲ. ಏನಂತಾರ ಜ್ಞಾನೇಶ್ವರ ಮೌಲ್ಯವರು ನೋಡ್ರಿ, ಜ್ಞಾನ ಅನುಭವ ಇದ್ರ ಆತ್ಮ ಸಾಕ್ಷಾತ್ಕಾರ ಆಗ್ತದಂತ. ಏನ್ ಹೇಳ್ತಾರ, ಜ್ಞಾನ ಅನುಭವ ಇದ್ರ ಆತ್ಮ ಸಾಕ್ಷಾತ್ಕಾರ ಆಗ್ತದ. ಅದನ್ನು ಹೆಂಗ್ ಹೇಳಿದ್ರೆ ಹಿಂಗ್ ಗೊತ್ತಾಗುದಿಲ್ರಿ. ಅದು ನೀವು ಅಡಿಗೆ ಮಾಡಕ್ ಎಲ್ಲಾ ಸಂತಿ ತಂದು ಹೋಗಿದಿರಿ, ಉಪ್ಪು ಖಾರ ಇಲ್ಲಿಲ್ಲ ಅಂದ್ರ ನಡೀತದ? ಉಪ್ಪು ಖಾರ ಇಲ್ಲಿಕ್ಕೆ ನಡೀತದನ? ನಡೆಯುವುದಿಲ್ಲ, ಹೌದಿಲ್ಲ? ಹಂಗಾರ ಉಪ್ಪು ಐತ್ರಿ, ಖಾರ ಇಲ್ಲ, ನಡೀತೈತೇನ? ನಡೀತೈತೇನ ಹೇಳ್ರಿ?
ನಡೀದಿಲ್ಲ. ಇಲ್ರಿ ಖಾರ ಐತಿ ಉಪ್ಪಿಲ್ಲ ಆದ್ರ ನಡೀತದನ? ಇಲ್ಲ. ಉಪ್ಪು ಖಾರ ಹಾಕಿದಾಗ ಆ ಸಾರು ಹೆಂಗ ರುಚಿಗೆ ಬರ್ತದ ಹಂಗೇನ್ ಹೇಳ್ತಾನ, ಜ್ಞಾನ ಅನುಭವ ಇದ್ದಾಗ ಆತ್ಮ ಸಾಕ್ಷಾತ್ಕಾರ ಆಗ್ತದ ಅಂತಾರ. ಈ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರ, ಆತ್ಮ ಕಲ್ಯಾಣ ಆಗ್ಬೇಕಾದ್ರ ನಿಮ್ಮ ಬಾಳ್ ಹೆಂಗಿರ್ಬೇಕಂದ್ರ ತನ ಮನ ಜೀವ ಚರಣಶೀಲಾಗವ ಅಖರವಿಯ ಸಾವಿಧಾಸ ಸಕಲ. ಈ ಶರೀರವು ನಂದಲ್ಲ, ಈ ಜೀವವು ನಂದಲ್ಲ. ಏ ಭಗವಂತ ಇದು ಎಲ್ಲ ನಿಂದದ ಅನ್ಬೇಕಂತ. ನಿಂದಂದವ್ರು ಬಂದೇ ಇಲ್ಲ. ನಾವು ಬರುವಾಗ ಬರೇ ನಂದ 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 ಅಂದೇವಿ. ನಂದಂತನೇ ಅಂದೆ ಅಂದಾಗ ನಿಂದಾಗಿ ಉಳಿಯುವುದಿಲ್ಲ ಅಂತಾರ. ನೋಡ್ರಿ, ನಮ್ಮ ಮನೆಯೊಳಗ ನಮ್ಮ ಅಜ್ಜ ಬಂದ, ಅವನ್ ನಂದಂದ. ಆಮೇಲೆ ನಮ್ಮಪ್ಪ ಬಂದ, ಅವನ್ ನಂದಂದ. ನಾ ಬಂದೆ ನಂದ. ಈಗ ನನ್ ಮಗ ಬಂದಾನ ನಂದ್ ಅಂತ ನಾವು. ನಿಂದಂದವ್ರು ಯಾರದಿರಿ? ನಿಂದಂದವ್ರು ಯಾರದ್ರಿ ಕೈ ಎತ್ತಿ ಅಂತಾರ. ನಿಂದಂತ ಎಲ್ಲಿ ತನ ಆಗುದಿಲ್ಲ ಅಲ್ಲಿ ತನ ಆತ್ಮ ಸಾಕ್ಷಾತ್ಕಾರ ಆಗುದಿಲ್ಲ ಅಂತಾರ ನೋಡ್ರಿ. ಅಲ್ಲಿ ತನ ಆತ್ಮ ಸಾಕ್ಷಾತ್ಕಾರ ಆಗಲ್ಲ. ಅದಕ್ಕೆ ಮನುಷ್ಯನಿಗೆ ಏನ್ ಅನ್ಬೇಕ? ನಿಂದ ಅಂತ ಹೇಳಬೇಕಂತ. ನಿಂದ ಅಂದಿದ್ದ ಕರೆ ಇದ್ರ ಪರಮಾತ್ಮ ಏನಂತಾನ, ಈ ಜಗತ್ತಿನೊಳಗೆ ನಿನ್ನ ಹೆಸರ ಖ್ಯಾತಾಗಿ ಉಳಿಸ್ತೇನೆ ನೋಡಂತ. ಹೆಸರ ಇರುವಾಗ ಖ್ಯಾತಾಗಿ ಉಳಿಸ್ತಾನಂತ. ಅದು ಯಾವಾಗ? ಸತ್ತಾಗಲ್ಲ. ಮತ್ ನಾ ಹೇಳೋದು ಇರುವಾಗ ಜೀವನ ಮುಕ್ತಿ ಆಗ್ಬೇಕು. ಇರುವಾಗ ಜೀವನ ಮುಕ್ತಿ ಆಗ್ಬೇಕು. ಇರುವಾಗ ಧನ್ಯ ಅನಿಸ್ಕೊಳ್ಬೇಕ. ಸತ್ತಾಗ ಧನ್ಯ ಅನಿಸ್ಕೊಂಡ್ರೆ ಏನ್ ಮಾಡೋದದ? ಏನ್ ಉಪಯೋಗ ಅದ? ಉಪಯೋಗ ಇಲ್ಲ. ಇದ್ದಾಗ ಧನ್ಯ ಅನಿಸ್ಕೊಳ್ಬೇಕಂತ. ಇದ್ದಾಗ ಧನ್ಯ ಅನಿಸ್ಕೊಳ್ಬೇಕಾದ್ರೆ ನಿನಗೆ ಯಾರೋ ನಿಂದನೆ ಮಾಡ್ಲಿ, ನಿನಗೆ ಯಾರೋ ವೈರಿ ಮಾಡ್ಲಿ, ನಿನಗೆ ಬೇಕಾದಷ್ಟು ಕಷ್ಟ ಕೊಡ್ಲಿ, ಏನ್ ಹೇಳ್ಬೇಕಂತ ಪರಮಾತ್ಮನ ಮುಂದ ಏನಂತಾರ ತುಕಾರಾಮ? ನನಗ ಹೊಡಿಲಿ, ನನಗ ಬಡಿಲಿ, ನನಗೆ ನಿಂದನೆ ಮಾಡ್ಲಿ, ಬೇಕಾದಷ್ಟು ಕಷ್ಟ ಕೊಡ್ಲಿ, ಪರಮಾತ್ಮ ನಿನಗೆ ಎಷ್ಟು ತಿಳಿದಷ್ಟು ಕಷ್ಟ ಕೊಡು, ಆದ್ರೆ ತಡ್ಕೊಳ್ಳೋ ಶಕ್ತಿ ಕೊಡು ಅಂತ ಕೇಳಿದ್ರು ತುಕಾರಾಮ. ಇವ್ರಿಗೆ ತುಕಾರಾಮ ಅಂತಾರ. ತಡ್ಕೊಳ್ಳೋ ಶಕ್ತಿ ಬೇಕಲ್ಲ. ಇಲ್ಲಿ ನೋಡಾಗ ಜ್ಞಾನೇಶ್ವರ ಮೌಲ್ಯವ್ರು ಹೇಳ್ತಾ ಇದ್ದಾರೆ ಏನಂತ, ನೀನು ಎಷ್ಟು ಓದಿದ್ರು ಅದ ಪರಿವರ್ತನಕ್ಕಿಲ್ಲ. ಯಜ್ಞದೊಳಗೆ ಯಾವ ಯಜ್ಞ ಮಿಗಲಾದ ಯಜ್ಞ ಅಂತ ಕೇಳ್ತಾರ. ಯಜ್ಞದೊಳಗ ಯಾವ ಯಜ್ಞ ಮಿಗಲಾದ ಯಜ್ಞ ಅಂತ ಕೇಳ್ತಾರ. ಇಲ್ರಿ, 4 ವೇದ ಕಲ್ತೇನೆ, 6 ಶಾಸ್ತ್ರ ತಿಳ್ಕೊಂಡೇನೆ, 18 ಪುರಾಣ ತಿಳ್ಕೊಂಡೇನೆ, ಎಲ್ಲ ತಿಳ್ಕೊಂಡೆ. ಆದ್ರೆ ಯಜ್ಞದೊಳಗೆ ಯಾವ ಯಜ್ಞ ದೊಡ್ಡದು? ತಾಳ್ಮೆ ಯಜ್ಞ ದೊಡ್ಡದು. ತುಕಾರಾಮ್ ಅಂತಾರ. ತಾಳ್ಮೆ ಯಜ್ಞ ಇಲ್ಲಿಲ್ಲ ಅಂದ್ರ ನೀ ಎಷ್ಟು ಕಲ್ತ್ರು ಏನದ? ಹುಚ್ಚರು ಸಂಖ್ಯೆ ಅಂತಾರ. ಹುಚ್ಚರು ಸಂಖ್ಯೆ ಆಗ್ತದ ನಿಂದಂತಾರ. ಅದಕ್ಕೆ ಮನುಷ್ಯನಿಗೆ ಯಾವ ಯಜ್ಞ ಬೇಕು? ತಾಳ್ಮೆ ಯಜ್ಞ ಬೇಕು. ಮತ್ತು ಎಷ್ಟೋ ಕಲೀರಿ, ನೀವು ತಿಳ್ಕೊಳ್ರಿ, ಬೇಕಾದಷ್ಟು ಭಗವಂತನ ಸಲುವಾಗಿ ಚಿಂತನೆ ಮಾಡ್ರಿ. ಆದ್ರೆ ಒಂದು ಮಾತು ಹೇಳ್ತಾರ ತುಕಾರಾಮ್. ಏನಂತ ಹೇಳ್ತಾರ? ನನ್ನ ಪಾದ ನಿನ್ನ ಮನಸ್ಸಿನಾಗ ಎಲ್ಲಿ ತನ ಇಲ್ಲ ಅಲ್ಲಿ ತನ ನೀ ಎಷ್ಟು ಮಾಡಿದ್ರು ಅದು ವ್ಯರ್ಥ ನೋಡ ಅಂತಾರ. ಇರಬೇಕಲ್ಲ ಪರಮಾತ್ಮನ ಪಾದ ಮನಸ್ಸಿನಾಗ ಇರಬೇಕಲ್ಲ. ಇಲ್ಲಿಲ್ಲ ಅಂದ್ರೆ ಏನದ? ಜೀವನ ಮಾಜಿ ಮಾಜಿ ಮನನಿ ವ್ಯರ್ಥಗೇಲ. ವ್ಯರ್ಥ ಬೇಡ. ವ್ಯರ್ಥ ಹೋದ್ರ ಅರ್ಥ ಇಲ್ಲ, ಜನ್ಮದಾಗ ಅರ್ಥ ಇಲ್ಲ. ವ್ಯರ್ಥ ಹೋಗಬೇಡ ಅಂತಾರ. ಅದಕ್ಕೆ ಏನಂತಾರ ಇದ್ರೊಳಗ ಏನಂದ್ರಲ್ಲೇ ಮಾಯ ಪ್ರಪಂಚ ಮಾಯ ಅದ. ಈ ಮಾಯ ಪ್ರಪಂಚನ ಒಂದು ನೋಡ್ರಿ ಹೆಂಗಾರ ಇಲ್ಲಿ ಹೇಳ್ತಾರ. ಒಂದು ಹಾವು ಅದ. ಹಾವು ಏನು ಕಚ್ಚಿದ್ರು ಎಲ್ಲ ಸಾಯ್ತಾವ ಮಹಾರಾಜ್ರ. ಒಂದ ಪ್ರಾಣಿ ಸಾಯುದಿಲ್ಲ. ಅದ್ ಯಾವ ಪ್ರಾಣಿ? ಯಾವ್ದ್ರಿ ಮಹಾರಾಜ್ರ? ಮುಂಗುಲೆಲ್ಲ. ಕೇಳಾತಿರಿ ಅನ್ನೋದು ಗೊತ್ತಾತ್ರಿ. ನಾ ಹೇಳಿದ್ದು ನೀವು ಕೇಳಾತಿರಿ ಅನ್ನೋದು ನನಗೆ ಗೊತ್ತಾಯ್ತು. ಇಲ್ಲಿ ಮಟ್ಟ ಗೊತ್ತಿ ಕೇಳಾತಿಲ್ಲ ಅಂತ ಮಾಡಿದ್ದೆ. ಕೇಳಾತಿರಿ ಅನ್ನೋದು ಈಗ ಗೊತ್ತಾಯ್ತು. ಹಾವಿನ ಕೂಡ ಮುಂಗುಲಿ ಎಷ್ಟೆಲ್ಲ ಕಡ್ದಾಡ್ತದ. ಕಡ್ದಾಡಿ ಏನ್ ಮಾಡ್ತತ್ರಿ ಅದು? ಅದಕ್ಕೂ ವಿಷ ಇರೋದಿಲ್ಲನ, ಅದಕ್ಕೂ ವಿಷ ಇರ್ತದ. ಆದ್ರ ಆ ಮುಂಗುಲಿ ಏನ್ ಮಾಡ್ತತ್ರಿ? ಕಡದಾಡಿ ಕಡದಾಡಿ ಒಂದ ಬೇರ್ಗೆ ಹೋಗಿ ಟಚ್ ಮಾಡ್ತದ. ಆ ಬೇರ್ಗೆ ಹೋಗಿ ಕಚ್ಚತಂದ್ರ ಆ ಮುಂಗುಲಿ ಏನಾಗ್ತದ? ಅದ್ರ ವಿಷ ಎಲ್ಲ ಹೋಗ್ಬಿಡ್ತದ. ಅದ್ ವಿಷ ಎಲ್ಲ ಹೋಗ್ಬಿಡ್ತದ. ಹಂಗಿದು ಮಾಯ ಪ್ರಪಂಚ ಅದ. ಈ ಮಾಯ ಪ್ರಪಂಚದೊಳಗೆ ನೀವೆಲ್ಲ ಸಂಸಾರದೊಳಗೆ ಅದೇವಿ. ಇಲ್ಲೇನು ಬಂದು ಕುಂತಿರಲ್ಲ
ಅದು ಇಲ್ಲಿ ಮಠ ಏನು ಪ್ರಪಂಚದೊಳಗೆ ಅದಿರಲ್ಲ. ಇದು ಪ್ರಪಂಚ ಒಂದು ಹಾವದ. ಗುರು ಅಣ್ಣವ ಒಂದು ಮುಂಗುಲಿ. ಮುಂಗುಲಿ ಅಂದ್ರೆ ಆ ಮುಂಗುಲಿ ಏನ್ ಮಾಡ್ತತಿ, ಆ ಬೇರಿಗೆ ಟಚ್ ಆದಾಗ ಅದ್ರ ಸಮಯ ಎಲ್ಲ ಹೋಗ್ತದಲ್ಲ. ಹಂಗ ನೀವು ನಾಮಸ್ಮರಣೆ ಕೇಳಿದಾಗ ಇಷ್ಟು ದಿನ ಏನು ಸಂಸಾರದೊಳಗ ಇಸಮೈ ಸಂಸಾರದೊಳಗ ನೀವು ಅದೇವಲ್ಲ ಇದೆಲ್ಲ ಹೋಗ್ತದ ಅಂತಾರ.